ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ನಾವು ಹ್ಯಾವ್ ಫಾರ್ಮ್ ಅನ್ನುವಂಥ ಪಾಠವನ್ನು ಕಲಿಯೋಣ. ಹ್ಯಾವ್ ಅಂದರೆ ಏನು? ಹ್ಯಾವ್ ಅಂದರೆ ಹೊಂದು ಅಂದಾಗೆ ಅರ್ಥ. हैव का मतलब होता है हमारे पास रहना. आज का लेसन है हैव फॉर्म. डियर फ्रेंड्स, हैव हैज़ अगेन प्रेजेंट, पास्ट ಆ್ಯಂಡ್ ಫ್ಯೂಚರ್. ಹ್ಯಾವ್ ಫಾರ್ಮಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ 3 ಥರದ ಲೆಸನ್ಸ್ ಇದ್ದಾವೆ. ಸೊ ಇವತ್ತು ಒನ್ ಬೈ ಒನ್ ಕಲಿಯೋಣಂತೆ. ಸೊ ಹ್ಯಾವ್, ವೆಲ್, ಐ, ವಿ, ಯು, ದೇ ಈ 4 ಸಬ್ಜೆಕ್ಟ್ ಬಂದಾಗ ನಾವು ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಈ 3 ಬಂದಾಗ ನಾವು ಪ್ರೆಸೆಂಟಲ್ಲಿ ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಆ್ಯನ್ ಐಫೋನ್, ವಿ ಹ್ಯಾವ್ ಕ್ಲಾಸ್ ಟುಡೇ, ಯು ಹ್ಯಾವ್ ಅ ಬಿಜಿ ಶೆಡ್ಯೂಲ್, ದೇ ಹ್ಯಾವ್ ಅ ಕಂಪ್ಯೂಟರ್ ಕ್ಲಾಸ್ ನಾವ್. ಸೊ ಐ, ವಿ, ಯು, ದೇ ಬಂದಾಗ ನಾವು ಹ್ಯಾವ್ ಅಂತ ಯೂಸ್ ಮಾಡಿದ್ವಿ. ಅದೇ ಥರ ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಅಂತ ಯೂಸ್ ಮಾಡಬೇಕಾಗತ್ತೆ. ಹಿ ಹ್ಯಾಸ್ ಅ ಕಿಯಾ ಕಾರ್, ಶಿ ಹ್ಯಾಸ್ ಅ ಮ್ಯಾಕ್ ಕಂಪ್ಯೂಟರ್, ಆ್ಯಂಡ್ ಹುಬ್ಳಿ ಹ್ಯಾಸ್ ಸಿದ್ಧಾರೂಢ ಮಠ್ ಆರ್ ಹುಬ್ಳಿ ಹ್ಯಾಸ್ ಮೆನಿ ಪ್ಲೇಸಸ್ ಟು ಸಿ. ಸೊ ಈ ಥರ ನಾವು ಎಕ್ಸಾಂಪಲ್ಸನ್ನು ಕ್ರಿಯೇಟ್ ಮಾಡಬೇಕು. ಹಿ ಹ್ಯಾಸ್ ಕಿಯಾ ಕಾರ್ ಅಂದರೆ ಅವನ ಹತ್ರ ಕಿಯಾ ಕಾರ್ ಇದೆ ಅಥವಾ ಅವನು ಕಿಯಾ ಕಾರನ್ನು ಹೊಂದಿದ್ದಾನೆ. ಅದನ್ನೇ ನೆಗೆಟಿವ್ ಆಗಿ ಹೇಳೋದನ್ನು ಯಾವ ಥರ ಹೇಳಬೇಕನ್ನೋದನ್ನು ಈಗ ಕಲಿಯೋಣಂತೆ ನೆಗೆಟಿವ್ ಸೆಂಟೆನ್ಸಲ್ಲಿ. ಸೊ ಇದರಲ್ಲಿ ಪೂರ್ತಿಯಾಗಿ 4 ಥರವಾದಂಥ ಸೆಂಟೆನ್ಸನ್ನು ನಾವು ಮಾಡೋದನ್ನು ಕಲಿತೀವಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟ್ರಾ ನೆಗೆಟಿವ್ ಸೆಂಟೆನ್ಸ್. ಸೊ ಈಗ ನಾನು ಎಕ್ಸಾಂಪಲ್ ಕೊಟ್ಟದೆಲ್ಲ ಪಾಸಿಟಿವ್ ಸೆಂಟೆನ್ಸ್ ಆಗಿತ್ತು. ಸೊ ಈಗ ನಾವು ನೆಗೆಟಿವ್ ಸೆಂಟೆನ್ಸನ್ನು ಯಾವ ಥರ ಮಾಡಬೇಕನ್ನೋದನ್ನು ಕೂಡ ಕಲಿಯೋಣಂತೆ. ಬನ್ನಿ ಈಗ ನೆಗೆಟಿವ್ ಸೆಂಟೆನ್ಸನ್ನು ಹ್ಯಾವ್ ಫಾರ್ಮ್ನಲ್ಲಿ ಯಾವ ಥರ ಮಾಡಬೇಕಂತ ಈಗ ಕಲಿಯೋಣ. ನಾನು ನಿಮ್ಗೆ ಹೇಳಿದಾಗೆ ನೆಗೆಟಿವ್ ಸೆಂಟೆನ್ಸಲ್ಲಿ ಬಂದಾಗ ಐ, ವಿ, ಯು, ದೇ ಇದರಲ್ಲಿ ನಾವು ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ಟಲ್ಲಿ ನಾವು ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ. ಸೊ ಅದೇ ಥರನಾಗಿ ನೆಗೆಟಿವ್ ಬಂದಾಗ ಐ ಡೋಂಟ್ ಹ್ಯಾವ್, ನಾನು ಹೊಂದಿಲ್ಲ ಅಥವಾ ನನ್ನ ಹತ್ರ ಇಲ್ಲ. ವಿ ಡೋಂಟ್ ಹ್ಯಾವ್, ನಮ್ಮ ಹತ್ರ ಇಲ್ಲ. ದೇ ಡೋಂಟ್ ಹ್ಯಾವ್, ಅವ್ರ ಹತ್ರ ಇಲ್ಲ. ಆ್ಯಂಡ್ ಯು ಡೋಂಟ್ ಹ್ಯಾವ್, ನಿಮ್ಮ ಹತ್ರ ಇಲ್ಲ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ಹ್ಯಾವ್ ಮೈ ಓನ್ ಪ್ಲೇಸ್ ಇನ್ ಹುಬ್ಳಿ, ನನ್ನ ಹತ್ರ ಸ್ವಂತ ಮನೆ ಅಥವಾ ಸ್ವಂತ ಜಾಗ ಹುಬ್ಳಿನಲ್ಲಿ ಇಲ್ಲ. ವಿ ಡೋಂಟ್ ಹ್ಯಾವ್ ಅನ್ ಎಕ್ಸ್ಟ್ರಾ ಕ್ಲಾಸ್ ಆನ್ ಸಂಡೇ, ನಮಗೆ ಸಂಡೇ ಎಕ್ಸ್ಟ್ರಾ ಕ್ಲಾಸ್ ಇಲ್ಲ. ಯು ಡೋಂಟ್ ಹ್ಯಾವ್ ಇನಫ್ ಟೈಮ್ ಟು ಟಾಕ್ ಟು ಮೀ, ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಎಕ್ಸ್ಟ್ರಾ ಟೈಮ್ ಇಲ್ಲ ಅಥವಾ ಇನಫ್ ಟೈಮ್ ಇಲ್ಲ. ದೇ ಡೋಂಟ್ ಹ್ಯಾವ್ ಅ कार, ಅವ್ರ ಹತ್ರ कार ಇಲ್ಲ, उनके पास कार नहीं है. सो इसका मतलब होता है डोंट हैव का मतलब हमारे पास नहीं है, उनके पास नहीं है, आपके पास नहीं है और मेरे पास नहीं है. इसी तरह हम ही, शी, इट में कैसा यूज़ करते हैं. ही, शी, इಟ್ನಲ್ಲಿ ನಾವು ಯಾವ ಥರ ಯೂಸ್ ಮಾಡಬೇಕು. ही, शी, इट ಬಂದಾಗ he doesn't have, she doesn't have or it doesn't have. does not ಆದಮೇಲೆ have ಬರುತ್ತೆ. ಯಾವಾಗಲಾದರೂ ಇಂಗ್ಲೀಷ್ ಸೆಂಟೆನ್ಸ್ನಲ್ಲಿ ಡಸ್ ಅಥವಾ ಡಸ್ ನಾಟ್ ಯೂಸ್ ಮಾಡಿದಾಗ ಅದರ ಮುಂದೆ ಹ್ಯಾವ್ ಅಂತಲೇ ಯೂಸ್ ಮಾಡಬೇಕು. कभी भी हम इंग्लिश में डज और डज नॉट यूज़ होता है हैव फॉर्म में, उसके आगे हम हैव को ही यूज़ करना पड़ता है. हम ऐसा नहीं बोलेंगे he doesn't has, ऐसा नहीं बोलेंगे she doesn't has. ओके, सो लेट्स गो विथ एग्जाम्पल. ही डजंट हैव अ कार, ಅವನ ಹತ್ರ कार ಇಲ್ಲ, उसके पास कार नहीं है. शी डजंट हैव क्लास टुडे, उनका आज क्लास नहीं है, ಅವಳಿಗೆ ಇವತ್ತು ಕ್ಲಾಸ್ ಇಲ್ಲ. ಹುಬ್ಳಿ ಡಸ್ ನಾಟ್ ಹ್ಯಾವ್ ಅ ಮೆಟ್ರೋ, ಹುಬ್ಳಿ ಮೇ ಮೆಟ್ರೋ ನಹೀ ಹೈ, ಹುಬ್ಳಿನಲ್ಲಿ ಮೆಟ್ರೋ ಇಲ್ಲ. ಸೊ ದೀಸ್ ಆರ್ ಆಲ್ ನೆಗೆಟಿವ್ ಸೆಂಟೆನ್ಸಸ್. Now let's learn how to make interrogative sentences. Dear friends, when we are making interrogative sentences for I, we, you, they, we use do as a helping verb to make interrogative sentence or question. For example, do you have a car? ನಿಮ್ಮ ಹತ್ರ ಕಾರ್ ಇದೆಯಾ? क्या आपके पास कार है? Do they have a class today? ಇವತ್ತು ಅವ್ರಿಗೆ ಕ್ಲಾಸ್ ಇದೆಯಾ? क्या आज उनका क्लास है? Do I have enough time to talk to you? ನನಗೆ ನಿಮ್ಮ ಜೊತೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇದೆಯಾ? क्या मेरे पास इतना टाइम है आपके साथ मैं बैठ के बात करूं? And do we have groceries in the house? ಮನೆಯಲ್ಲಿ ಇವತ್ತು ಕಿರಾಣಿ ಇದೆಯಾ, ಕಿರಾಣಿ ಸಾಮಾನು ಇದೆಯಾ? क्या आप घर में राशन है? So this is how we need to make questions. And when it comes to he, she, it, we have to use does. For example, does he have a camera? ಅವನ ಹತ್ರ ಕ್ಯಾಮ್ರಾ ಇದೆಯಾ? क्या उसके पास एक कैमरा है? Does she have
एन आईफोन. क्या उसके पास एक आईफोन है? ಅವಳ ಹತ್ರ ಒಂದು ಐಫೋನ್ ಇದೆಯಾ? ಡಸ್ ಹುಬ್ಳಿ ಹ್ಯಾವ್ ರೈಲ್ವೆ ಸ್ಟೇಷನ್? ಹುಬ್ಳಿನಲ್ಲಿ ರೈಲ್ವೆ ಸ್ಟೇಷನ್ ಇದೆಯಾ? क्या हुबली में रेलवे स्टेशन है ना? बहुत बड़ा है. यस, ದೊಡ್ಡದಾದ ರೈಲ್ವೆ ಸ್ಟೇಷನ್ ಇದೆ ಹುಬ್ಳಿನಲ್ಲಿ. ಇಟ್ ಈಸ್ ಒನ್ ಆಫ್ ದ ರೆಕಾರ್ಡ್ಸ್ ಇನ್ ಹುಬ್ಳಿ. ದಿಸ್ ಇಸ್ ಹೌ ವಿ ಮೇಕ್ ಇಂಟ್ರೋ ಪಾಸಿಟಿವ್ ಸೆಂಟೆನ್ಸಸ್. Now let's understand how to make intro negative sentences in have form lesson. Well, it comes to do becomes don't, does becomes doesn't. For example, don't you have a class today? ಇವತ್ತು ನಿಮಗೆ ಕ್ಲಾಸ್ ಇಲ್ವಾ? क्या आपका क्लास नहीं है आज? Don't I have a class today? ಇವತ್ತು ನನಗೆ ಕ್ಲಾಸ್ ಇಲ್ವಾ? Don't they have an extra class today? ಇವತ್ತು ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಇಲ್ವಾ? Don't we have groceries in the house? ಇವತ್ತು ಮನೆಯಲ್ಲಿ ಗ್ರೋಸರಿ ಇಲ್ವಾ? When it comes to again he she it, doesn't he have a charger? ಅವ್ರ ಹತ್ರ ಚಾರ್ಜರ್ ಇಲ್ವಾ? उसके पास चार्जर नहीं है क्या? Doesn't she have a class today? ಇವತ್ತು ಅವಳಿಗೆ ಕ್ಲಾಸ್ ಇಲ್ವಾ? क्या आज उसका क्लास नहीं है? Doesn't हुबली have an airport? ಹುಬ್ಳಿನಲ್ಲಿ ಏರ್ಪೋರ್ಟ್ ಇಲ್ವಾ? क्या हुबली में एयरपोर्ट नहीं है? So this is how we make intro negative sentences. Dear friends, today we learned how to make sentences, or today we learned have form of present, and in that we learned positive sentences, negative sentences, intro positive sentences and intro negative sentences. And for all these 7 subjects, I, we, you, they, he, she, it. So I want you to make more and more examples on this. Whenever you have any doubt, please comment and ask me. I am really more than happy to help you with all your doubts. Thank you so much. Let's catch up in the have form of past lesson. ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್. ಇವತ್ತು ನಾವು ಹ್ಯಾವ್ ಫಾರ್ಮ್ ಆಫ್ ಪಾಸ್ಟ್ ಅನ್ನೋ ಪಾಠವನ್ನು ಕಲಿಯೋಣಂತೆ. आज हम सीखेंगे हैव फॉर्म ऑफ पास्ट लेसन. वेल डियर फ्रेंड्स, हैव फॉर्म ऑफ प्रेजेंट में थोड़ा आपको कन्फ्यूजन था, हैव किधर यूज़ करना, हैज़ किधर ಯೂಸ್ करना. ಬಟ್ आज का लेसन बहुत ही ಸಿಂಪಲ್ है. ಇವತ್ತಿನ ಲೆಸನ್ ಬಹಳ ಸಿಂಪಲ್ ಆಗಿದೆ. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ದು ಏನು ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಡೈರೆಕ್ಟಾಗಿ ಒಂದೇ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ, ಅದು ಹ್ಯಾಡ್. ಐ, ವಿ, ಯು, ದೇ, ಹಿ, ಶಿ, ಇಟ್ ಇವೆಲ್ಲಕ್ಕೂ ನಾವು ಯೂಸ್ ಮಾಡೋದು ಓನ್ಲಿ ಹ್ಯಾಡ್ ಅಂತ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಅ ಸೈಕಲ್ ಇನ್ 7th ಸ್ಟ್ಯಾಂಡರ್ಡ್. ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ನನ್ನ ಹತ್ರ ಒಂದು ಸೈಕಲ್ ಇತ್ತು. ಹ್ಯಾಡ್ ಅಂದರೆ ಇತ್ತು, ಈಗ ಇಲ್ಲ. ಹ್ಯಾಡ್ का मतलब होता है था, अभी नहीं है. पहले था, अभी नहीं है. सो आई हैड ए कार इन 2010. 2010 में मेरे पास एक कार था. ಸೊ 2010ನಲ್ಲಿ ನನ್ನ ಹತ್ರ ಒಂದು ಕಾರ್ ಇತ್ತು, ಅದರ ಅರ್ಥ ಈಗ ಇಲ್ಲ ಅಂದಾಗೆ. ಅದೇ ಥರ ವಿ ಹ್ಯಾಡ್ ಅ ಪ್ರೋಗ್ರಾಮ್ ಇನ್ ಅವರ್ ಹೌಸ್ ಯೆಸ್ಟರ್ಡೇ. ದೇ ಹ್ಯಾಡ್ ಅ ಪ್ರೋಗ್ರಾಮ್ ಇನ್ ದೇರ್ ಕಾಲೇಜ್. ಶಿ ಹ್ಯಾಡ್ ಫ್ರೆಷರ್ಸ್ ಪಾರ್ಟಿ ಆ್ಯಂಡ್ ಹಿ ಹ್ಯಾಡ್ ಎ ಗ್ಯಾದರಿಂಗ್ ಇನ್ ಹಿಸ್ ಕಾಲೇಜ್. ದಿಸ್ ಇಸ್ ಹೌ ವಿ ಮೇಕ್ ಸೆಂಟೆನ್ಸಸ್ ಫಾರ್ ಹ್ಯಾಡ್ ಇನ್ ಪಾಸಿಟಿವ್. ಅದೇ ಥರ ಇಟ್ ಹ್ಯಾಡ್ ಕೂಡ ಬರುತ್ತೆ. हैड अंदर इत्तु ಈಗ ಇಲ್ಲ. हैड का मतलब होता है पहला था, अभी नहीं है. चलिए हम सीखेंगे इसमें नेगेटिव सेंटेंसेस कैसा बनाया जाता है. ಬನ್ನಿ ನೆಗೆಟಿವ್ ಸೆಂಟೆನ್ಸನ್ನು ಈ ಪಾಠದಲ್ಲಿ ಯಾವ ಥರ ಮಾಡ್ಬೋದು ಅಂತ ಕಲಿಯೋಣಂತೆ. ವೆಲ್, ಇಲ್ಲಿ ನಾವು ಯೂಸ್ ಮಾಡೋದು ಡಿಡ್ ನಾಟ್ ಹ್ಯಾವ್ ಅಂತ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವಾಗಲಾದರೂ ಡಿಡ್ ನಾಟ್ ಅಥವಾ ಡಿಡ್ ಬಂದರೆ ಹ್ಯಾವ್ ಫಾರ್ಮಲ್ಲಿ ಮುಂದೆ ಹ್ಯಾವ್ ಅಂತ ವರ್ಡನ್ನು ನಾವು ಯೂಸ್ ಮಾಡಬೇಕು. ಇಲ್ಲಿ ಹ್ಯಾಸ್ ಕೂಡ ಯೂಸ್ ಮಾಡೋದಿಲ್ಲ, ಹ್ಯಾಡ್ ಕೂಡ ಯೂಸ್ ಮಾಡೋದಿಲ್ಲ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ಮೋರ್ ಎಕ್ಸಾಂಪಲ್ಸ್. ನಂಬರ್ 1, ಐ ಡಿಡ್ ನಾಟ್ ಹ್ಯಾವ್ ಅ ಕ್ಯಾಮ್ರಾ ವಿತ್ ಮೀ. ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ. ಮೇರೆ ಪಾಸ್ ಕ್ಯಾಮ್ರಾ ನಹೀ ತಾ. ವಿ ಡಿಡ್ ನಾಟ್ ಹ್ಯಾವ್ ಇನಫ್ ರೇನ್ ಲಾಸ್ಟ್ ಇಯರ್. ಕಳೆದ ವರ್ಷ ನಮಗೆ ಒಳ್ಳೆ ರೇನ್ ಇರಲಿಲ್ಲ. ಸೊ ಸಾಕಷ್ಟು ರೇನ್ ಇರಲಿಲ್ಲ, ಸಾಕಷ್ಟು ಮಳೆ ಇರಲಿಲ್ಲ. ಸೊ ಹಮ್ಕೋ ಲಾಸ್ಟ್ ಇಯರ್ अच्छा तरीके खास बारिश नहीं थे. So let's go with you did not have. You did not have a mobile phone with you. ನಿಮ್ಮ ಹತ್ರ ಮೊಬೈಲ್ ಫೋನ್ ಇರಲಿಲ್ಲ, आपके पास ಮೊಬೈಲ್ ಫೋನ್ नहीं था. She did not have a class yesterday. ಅವಳಿಗೆ ನಿನ್ನೆ ಎಕ್ಸ್ಟ್ರಾ ಕ್ಲಾಸ್ ಇರಲಿಲ್ಲ, उसका कल क्लास नहीं था. So he did not have patience. ಅವನಿಗೆ ಪೇಷನ್ಸ್ ಇರಲಿಲ್ಲ, ಸೊ ಅವ್ರಿಗೆ ತಾಳ್ಮೆ ಇರಲಿಲ್ಲ, उसका patience नहीं था. ಹುಬ್ಳಿ did not have
ಆ್ಯನ್ ಏರ್ಪೋರ್ಟ್ ಇನ್ 2000. ಸೊ ಹುಬ್ಳಿನಲ್ಲಿ 2000ನೇ ಇಸ್ವಿಯಲ್ಲಿ ಏರ್ಪೋರ್ಟ್ ಇರಲಿಲ್ಲ. ಹುಬ್ಳಿ में सन 2000 में एयरपोर्ट नहीं था. So these are all example for negative sentences of have form in the past. ಬನ್ನಿ ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ಇಲ್ಲಿ ಹ್ಯಾವ್ ಫಾರ್ಮ್ ಆಫ್ ಪಾಸ್ಟಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನ ಈಗ ಕಲಿಯೋಣತ್ತೆ. ಇಲ್ಲಿ ನಾವು ಡಿಡ್ ಅಂತನ್ನುವಂಥ ಶಬ್ದವನ್ನು ಯೂಸ್ ಮಾಡ್ತೀವಿ ಆಸ್ ಅ ಹೆಲ್ಪಿಂಗ್ ವರ್ಬ್. ಪ್ರೆಸೆಂಟಲ್ಲಿ ನಾವು ಡೂ ಅಂತ ಯೂಸ್ ಮಾಡಿದ್ದೀವಿ, ಪಾಸ್ಟಲ್ಲಿ ನಾವು ಡಿಡ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಡಿಡ್ ಐ ಹ್ಯಾವ್ ಅ ಕ್ಲಾಸ್ ಯೆಸ್ಟರ್ಡೇ? ನಿನ್ನೆ ನನಗೆ ಕ್ಲಾಸ್ ಇತ್ತ. ಡಿಡ್ ಐ ಹ್ಯಾವ್ ಅ ಕಾರ್ ಇನ್ 2010? 2010ನಲ್ಲಿ ನನ್ನ ಹತ್ರ ಕಾರ್ ಇತ್ತ. ಅಟ್ ದ ಸೇಮ್ ಪೇಸ್ ಅಗೇನ್ ವಿಲ್ ಗೋ ವಿತ್ ದ ನೆಕ್ಸ್ಟ್ ಒನ್. ಡಿಡ್ ವಿ ಹ್ಯಾವ್ आर क्लास एट विद्यानगर इन 2010? क्या हमारा क्लास विद्यानगर में 2010 में था? 2010ನಲ್ಲಿ ನಮ್ಮ ಕ್ಲಾಸ್ ವಿದ್ಯಾನಗರ್ನಲ್ಲಿತ್ತೆ. ಇದು ಕ್ವೆಶ್ಚನನ್ನು ಮಾಡೋದು ಈ ಥರ. ನೀವು ಮತ್ತೊಬ್ಬರಿಗೆ ಕ್ವೆಶ್ಚನ್ ಕೇಳಬೇಕಾದ್ರೆ ಅಥವಾ ಕ್ವೆಶ್ಚನ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಪಾಸ್ಟಲ್ಲಿ ನೀವು ಡಿಡ್ ಅಂತ ಯೂಸ್ ಮಾಡ್ತೀರಿ. ಡಿಡ್ ಐ ಹ್ಯಾವ್, ಡಿಡ್ ವಿ ಹ್ಯಾವ್, ಡಿಡ್ ಯು ಹ್ಯಾವ್, ಡಿಡ್ ದೇ ಹ್ಯಾವ್, ಡಿಡ್ ಹಿ ಹ್ಯಾವ್, ಡಿಡ್ ಶಿ ಹ್ಯಾವ್, ಡಿಡ್ ಇಟ್ ಹ್ಯಾವ್. ಡಿಡ್ ಯು ಹ್ಯಾವ್ ಅ ಕ್ಲಾಸ್ ಯೆಸ್ಟರ್ಡೇ? Did she have a class yesterday? Did he have a class yesterday? ಸೊ ಡಿಡ್ ಆದಮೇಲೆ ಮುಂದೆ ಕೂಡ ಹ್ಯಾವ್ ಅಂತಾನೆ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಪಾಸಿಟಿವಲ್ಲಿ ಯಾವ ಥರ ಮಾಡಬೇಕನ್ನೋದು ಒಂದು ಸೆಂಟೆನ್ಸ್ ಫಾರ್ಮ್ಯಾಟ್. ನೆಗೆಟಿವ್ನಲ್ಲಿ ಯಾವ ಥರ ಯೂಸ್ ಮಾಡಬೇಕು? ಇದೇ ಡಿಡ್ ಪ್ಲೇಸ್ನಲ್ಲಿ ನಾವು ಡಿಡ್ ನಾಟ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ವೆಲ್, ದ ಸೇಮ್ ಎಕ್ಸಾಂಪಲ್ಸ್ ಗೋಸ್ ಲೈಕ್ ದಿಸ್. ಡಿಡ್ಂಟ್ ಐ ಹ್ಯಾವ್, ಡಿಡ್ ನಾಟ್ ಅನ್ನೋದನ್ನು ನೀವು ಡಿಂಟ್ ಅಂತ ಕೂಡ ಹೇಳ್ಬೋದು. ಡಿಂಟ್ ಐ ಹ್ಯಾವ್ ಅ ಕ್ಲಾಸ್ ಯೆಸ್ಟರ್ಡೇ? ನಿನ್ನೆ ನನಗೆ ಕ್ಲಾಸ್ ಇರಲಿಲ್ವಾ? ಡಿಂಟ್ ವಿ ಹ್ಯಾವ್ ಅ ಕಾರ್ ಇನ್ 2010? 2010ನಲ್ಲಿ ನಮ್ಮ ಹತ್ರ ಕಾರ್ ಇರಲಿಲ್ವಾ? ಡಿಂಟ್ ಯು ಹ್ಯಾವ್ ಅ ಲ್ಯಾಪ್ಟಾಪ್ ವಿತ್ ಯು? ಕ್ಯಾ ಆಪ್ಕೆ ಪಾಸ್ ಲ್ಯಾಪ್ಟಾಪ್ ನಹೀ ಥಾ? ನಿಮ್ಗೆ ಹತ್ರ ಲ್ಯಾಪ್ಟಾಪ್ ಇರಲಿಲ್ವಾ? ಡಿಂಟ್ ದೇ ಹ್ಯಾವ್ ಅ ಕ್ಲಾಸ್ ಯೆಸ್ಟರ್ಡೇ? ನಿನ್ನೆ ಅವ್ರಿಗೆ ಕ್ಲಾಸ್ ಇರಲಿಲ್ವಾ? ಡಿಂಟ್ ಹಿ ಹ್ಯಾವ್, ಡಿಂಟ್ ಶಿ ಹ್ಯಾವ್, ಡಿಂಟ್ ಇಟ್ ಹ್ಯಾವ್. ದಿಸ್ ಇಸ್ ಹೌ ವಿ ಮೇಕ್ ಸೆಂಟೆನ್ಸಸ್ ಇನ್ ನೆಗೆಟಿವ್ ಫಾರ್ಮ್ ಆಫ್ have of past. Well, this is the past of completely have form. So if you have any more doubt, please comment and ask me. Thank you. Hey friends, welcome back. Let's learn today have form of future. Have form of future ಅನ್ನ ಕಲಿಯೋಣಂತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಹೇಳಿದೆ have form of past ಹೇಗೆ ಒಂದೇ ಹೆಲ್ಪಿಂಗ್ ವರ್ಬ್ ಇದೆ, ಸೇಮ್ ಟು ಸೇಮ್ ಇಲ್ಲಿ ಕೂಡ have form of future में ಕೂಡ there is only one helping verb, that is will have. इसमें भी आपको देखने को मिलेगा will have एक ही as a helping verb. For example, I will have a own home in Vidyanagar Shirur Park. Keep it right up on the wall. Yes, will have ಅಂದರೆ ಮುಂದೆ ಇರುತ್ತೆ ಅನ್ನಂಗೆ. I will have 1 million followers on Instagram very soon. So 1 million followers Instagramನಲ್ಲಿ ಇರ್ತಾರೆ, ಹೋಂಗೆ 1 million followers. And this is how we will have a class on Sunday. ನಮಗೆ ನೆಕ್ಸ್ಟ್ ಬರುವಂಥ ಸಂಡೇ ಕ್ಲಾಸ್ ಇರುತ್ತೆ, ಹಮಾರ ಸಂಡೇ ಕ್ಲಾಸ್ ಹೋಗಾ. ಸೊ ದಿಸ್ ಇಸ್ ವಿಲ್ ಹ್ಯಾವ್ ಅಂದರೆ ಇರುವುದು. ಹಮಾರೆ ಪಾಸ್ ಹೋಗಾ, ಹೋ ಸಕ್ತಾ ಹೈ ಹಮಾರೆ ಪಾಸ್. ಐ ವಿಲ್ ಹ್ಯಾವ್, ವಿ ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್, ದೇ ವಿಲ್ ಹ್ಯಾವ್, ಆ್ಯಂಡ್ ಶಿ ವಿಲ್ ಹ್ಯಾವ್, ಇಟ್ ವಿಲ್ ಹ್ಯಾವ್. ಫಾರ್ ಆಲ್ ದೀಸ್ ಐ, ವಿ, ಯು, ದೇ, ಹಿ, ಶಿ, ಇಟ್, ವಿ ಓನ್ಲಿ ಯೂಸ್ ವಿಲ್ ಹ್ಯಾವ್. ನೆಗೆಟಿವ್ನಲ್ಲಿ ಯಾವ ಥರ ಮಾಡಬೇಕು ಸೆಂಟೆನ್ಸ್? ವಿಲ್ ನಾಟ್ ಹ್ಯಾವ್ ಅಂತ ಬರುತ್ತೆ. ಹಿ ವಿಲ್ ನಾಟ್ ಹ್ಯಾವ್ ಕ್ಲಾಸ್ ಫಾರ್ 15 days. ಮುಂದೆ 15 days ಅವನಿಗೆ ಕ್ಲಾಸ್ ಇರುವುದಿಲ್ಲ. ಶಿ ವಿಲ್ ನಾಟ್ ಹ್ಯಾವ್ ಅ ಕಂಪ್ಯೂಟರ್ ವಿತ್ ಹರ್ ಆಫ್ಟರ್ ದಿಸ್ ಕೋರ್ಸ್. ಅವಳಿಗೆ ಈ ಕೋರ್ಸ್ ಆದಮೇಲೆ ಅವಳ ಹತ್ರ ಕಂಪ್ಯೂಟರ್ ಇರುವುದಿಲ್ಲ. ಯುವರ್ ಪೇರೆಂಟ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಟೆನ್ಷನ್ ಅಬೌಟ್ ಯುವರ್ ಜಾಬ್. ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಕೆಲಸದ ಬಗ್ಗೆ ಯಾವುದೇ ಟೆನ್ಷನ್ ಇರುವುದಿಲ್ಲ. ಉನ್ಕಾ ಕುಚ್ ಭಿ ಟೆನ್ಷನ್ ನಹೀ ಹೋಗಾ ಆಪ್ಕೆ ಜಾಬ್ ಕೆ ಬಾರೆ ಮೇ. ಇಟ್ಸ್ ಕಾಟ್ ವಿಲ್ ನಾಟ್ ಹ್ಯಾವ್. ಸೇಮ್ ಥಿಂಗ್ ಗೋಸ್ ವಿತ್ ಶಿ ವಿಲ್ ನಾಟ್ ಹ್ಯಾವ್, ಇಟ್ ವಿಲ್ ನಾಟ್ ಹ್ಯಾವ್ ಆಲ್ಸೋ. ಆ್ಯಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ interrogative sentences in this, how to make questions in this. So same goes like this. Will you have? क्या आपके पास होगा? ನಿಮ್ಮ ಹತ್ರ ಇರುವುದಾ? Will you have a car next year? ನಿನ್ನ ಹತ್ರ ನೆಕ್ಸ್ಟ್ ಇಯರ್ ಕಾರ್ ಇರುವುದಾ? क्या तुम्हारे पास next year car होगा? Will she have? Will she have children next year? Next year you can say. ಅವಳಿಗೆ ಮುಂದಿನ ವರ್ಷ ಅಥವಾ ಮುಂದಿನ ನೆಕ್ಸ್ಟ್ ವರ್ಷ ಮಕ್ಕಳು ಇರ್ತಾರಾ ಆ ಥರ. ಸೊ ಶಿ ವಿಲ್ ಹ್ಯಾವ್, ಹಿ ವಿಲ್ ಹ್ಯಾವ್. ವಿಲ್ ಹಿ ಹ್ಯಾವ್? ವಿಲ್ ಹಿ ಹ್ಯಾವ್ ಅ ಗುಡ್ ಜಾಬ್ ಆಫ್ಟರ್ ಹಿಸ್ ಎಜುಕೇಷನ್? ಆ ಒಂದು
ವಿದ್ಯಾಭ್ಯಾಸ ಆದಮೇಲೆ ಅವನಿಗೆ ಒಳ್ಳೆ ಜಾಬ್ ಇರುವುದಾ, ಆ ಥರ. ವಿಲ್ ದೇ ಹ್ಯಾವ್, ಅವರ ಹತ್ರ ಇರುವುದಾ, ಕ್ಯಾ ಉನ್ಕೆ ಪಾಸ್ ಹೋಗಾ. ಆ್ಯಂಡ್ ನೆಕ್ಸ್ಟ್ ವಿಲ್ ಹಿ ಹ್ಯಾವ್, ವಿಲ್ ಶಿ ಹ್ಯಾವ್, ವಿಲ್ ಇಟ್ ಹ್ಯಾವ್, ಆಲ್ ಗೋಸ್ ಸೇಮ್ ಲೈಕ್ ದಿಸ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ದಿಸ್. ಸೊ ನೀವು ಹ್ಯಾವ್ ಫಾರ್ಮ್ ಆಫ್ ಫ್ಯೂಚರ್ ಒಳಗಡೆ ವಿಲ್ ಹಿ ಹ್ಯಾವ್ ಅಂದರೆ ಪಾಸಿಟಿವ್ ಆಗಿ ಕ್ವಶನ್ ಕೇಳಿದಾಗೆ, ವಿಲ್ ನಾಟ್ ಯೂಸ್ ಮಾಡಿದ್ರೆ ನೆಗೆಟಿವ್ ಫಾರ್ಮ್ನಲ್ಲಿ ಕ್ವಶನ್ ಕೇಳಿದಾಗೆ. ವಿಲ್ ನಾಟ್ ಸಮಟೈಮ್ಸ್ ಇಟ್ ವಿಲ್ ಆಲ್ಸೋ ಬಿಕಮ್ ವೋಂಟ್. ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ವೋಂಟ್. ಸೊ ವೋಂಟ್ ಐ ಹ್ಯಾವ್ ಅ ಕಾರ್ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ನನ್ನ ಹತ್ರ ಕಾರ್ ಇರುವುದಿಲ್ವಾ. ವೋಂಟ್ ಯು ಹ್ಯಾವ್ ಅ ಕ್ಲಾಸ್ ಸಂಡೇ, ನಿಮಗೆ ಬರುವಂಥ ಸಂಡೇ ಕ್ಲಾಸ್ ಇರುವುದಿಲ್ವಾ. ವೋಂಟ್ ಯು ಹ್ಯಾವ್ ಅ ಪ್ರೋಗ್ರಾಮ್ ನೆಕ್ಸ್ಟ್ ಮಂತ್ ನಿಮಗೆ ಯಾವುದೇ ಪ್ರೋಗ್ರಾಮ್ ಇರುವುದಿಲ್ವಾ. ವೋಂಟ್ ದೇ ಹ್ಯಾವ್ ಕ್ಲಾಸಸ್ ಇನ್ ಜೂನ್ನಲ್ಲಿ ಅವರಿಗೆ ಕ್ಲಾಸ್ ಇರುವುದಿಲ್ವಾ. ಸೊ ದಿಸ್ ಇಸ್ ಹೌ ವಿ ಮೇಕ್ ಸೆಂಟೆನ್ಸ್ ಫಾರ್ ಹ್ಯಾವ್ ಫಾರ್ಮ್ ಆಫ್ ಫ್ಯೂಚರ್. I hope this lesson is useful for you. So if you have any more doubts, please feel free to ask in the comment section. And please do subscribe to my channel to learn English like this in Kannada, Hindi, English every day. Thank you so much. See you in the next class.